ಹಲೋ ಎಲ್ರಿಗೂ ನಮಸ್ಕಾರ. ನಾನು ಪ್ರದೀಪ್ ಈಶ್ವರ್, ಪರಿಶ್ರಮ ನೀಟ್ ಅಕಾಡೆಮಿ ಮುಖ್ಯಸ್ಥ, ಚಿಕ್ಕಬಳ್ಳಾಪುರದ ಶಾಸಕ. ಈಗ ಪ್ಲಾಂಟ್ ಕಿಂಗ್ಡಮ್ ಅಂತ ನೆಕ್ಸ್ಟ್ ಚಾಪ್ಟರ್ 11th ಸ್ಟ್ಯಾಂಡರ್ಡ್ ಅಲ್ಲಿ 3ನೇ ಲೆಸನ್ ಪ್ಲಾಂಟ್ ಕಿಂಗ್ಡಮ್ ಎಕ್ಸ್ಪೆಕ್ಟೆಡ್ 10 ಟಾಪಿಕ್ಸ್ ನ ಈ ವರ್ಷ ಪ್ರಿಡಿಕ್ಟ್ ಮಾಡ್ತಿದೀವಿ. ಕಾನ್ಸೆಪ್ಟ್ 1 ನಲ್ಲಿ ಕಲೋನಿಯಲ್, ನೀವು ಆಲ್ಗೆ ಹೆಡ್ಡಿಂಗ್ ನೋಡಿದ್ರೆ ಕಲೋನಿಯಲ್ಗೆ ವೋಲ್ ವ್ಯಾಕ್ಸ್ ಎಕ್ಸಾಂಪಲ್, ಫೀಮೇಲ್ ಗ್ಯಾಮಿಟ್ ಚಿಕ್ಕದಾಗಿರುವ ಮೋಟೈಲ್ ಆಗಿರುವ ಮೇಲ್ ಗೆಮಿಟ್ ಅನ್ನ ಫ್ಯೂಸ್ ಆದರೆ ಅದನ್ನು ಊಗ್ಯಾಮಸ್ ಅಂತಾರೆ. ನೋಡಿ, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಯಾವುದು ಅಂದ್ರೆ ಲ್ಯಾಮಿನೇರಿನ್ ಆರ್ ಮ್ಯಾನಿಟಾಲ್. ಗ್ರೇಟ್ ಎಕಾಲಜಿಕಲ್ ಇಂಪಾರ್ಟೆನ್ಸ್, ಮಾಸಸ್ ಪ್ಲಸ್ ಲೈಸೆನ್ಸ್. ಫ್ರೀಕ್ವೆಂಟ್ಲಿ ಫಿಲಮೆಂಟಸ್ ಸ್ಟೇಜ್, ಪ್ರೋಟೋನಿಮಾ. ಸೆಕ್ಸ್ ಆರ್ಗನ್ಸ್ ಆರ್ ಫೌಂಡ್ ಇನ್ ಲೀಫಿ ಸ್ಟೇಜ್. ನೀವು ಡಾಕ್ಟರ್ ಆಗಿ ಪ್ರಿಸ್ಕ್ರಿಪ್ಷನ್ ಬರೀತೀರೇನೋ, ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತಾ ಇದ್ದೀವಿ ನಾವು ಒಂಥರ ಡಾಕ್ಟ್ರೆ. ನೀನು ಯಾಕೆ ಗ್ರೇಟ್ ಗೊತ್ತಾ ಮಗ? ನೀನು ಯಾಕೆ ಗ್ರೇಟ್ ಗೊತ್ತಾ? ಪ್ರಪಂಚ ಎಲ್ಲ ಪಿಂಕ್ ಕಲರ್ ನೋಟಿಂದ ಬಿದ್ದಿದ್ರೆ ನೀನು ರೆಡ್ ಕಲರ್ ಹಾರ್ಟ್ನ ಬದುಕಿಸ್ಬೇಕು ಅಂತ ಓದ್ತಾ ಇದೆಯಲ್ಲ, ಇವರೇ ಗ್ರೇಟ್. ಪ್ರಪಂಚ ಎಲ್ಲ ಹೃದಯ ಗೆಲ್ಲಬೇಕು ಅಂತ ಹೊರಟಿದ್ರೆ ನೀನು ಹೃದಯ ಕಾಪಾಡಕ್ಕೆ ಓದ್ತಿದ್ಯಲ್ಲ, ಇವರೇ ಗ್ರೇಟ್. ಹಲೋ ಎಲ್ರಿಗೂ ನಮಸ್ಕಾರ. ನಾನು ಪ್ರದೀಪ್ ಈಶ್ವರ್, ಪರಿಶ್ರಮ ನೀಟ್ ಅಕಾಡೆಮಿ ಮುಖ್ಯಸ್ಥ, ಚಿಕ್ಕಬಳ್ಳಾಪುರದ ಶಾಸಕ. ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಅಲ್ಲಿ ಎಕ್ಸ್ಪೆಕ್ಟೆಡ್ ಟಾಪಿಕ್ಸ್ ಪ್ರಿಪೇರ್ ಆಗಿದ್ವಿ. ಈಗ ಪ್ಲಾಂಟ್ ಕಿಂಗ್ಡಮ್ ಅಂತ ನೆಕ್ಸ್ಟ್ ಚಾಪ್ಟರ್ 11th ಸ್ಟ್ಯಾಂಡರ್ಡ್ ಅಲ್ಲಿ 3ನೇ ಲೆಸನ್ ಪ್ಲಾಂಟ್ ಕಿಂಗ್ಡಮ್ ಎಕ್ಸ್ಪೆಕ್ಟೆಡ್ 10 ಟಾಪಿಕ್ಸ್ ನ ಈ ವರ್ಷ ಪ್ರಿಡಿಕ್ಟ್ ಮಾಡ್ತಿದೀವಿ. ನೀವು ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ ನೋಡಿದ್ರೆ ಆನ್ ಅಂಡ್ ಆವರೇಜ್ ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ 2 ರಿಂದ 3 ಪ್ರಶ್ನೆ ಕನ್ಫರ್ಮ್ ಆಗಿ ಕೇಳ್ತಿದ್ದಾರೆ. 2 ಕ್ವಶನ್ ನೋ ಡೌಟ್ ಈ ಚಾಪ್ಟರ್ ಇಂದ ಬರುತ್ತೆ. ಎಂಟೈರ್ ಚಾಪ್ಟರ್ ಅನ್ನ ಒಂದು ಅರ್ಧ ತಾಸಲ್ಲಿ ಎಕ್ಸಾಮ್ ಓರಿಯೆಂಟೆಡ್ ಆಗಿ ಪ್ರಿಪೇರ್ ಆಗೋದೇ ನಮ್ಮ ಪ್ರಯತ್ನ. ಸೊ ಕಾನ್ಸೆಪ್ಟ್ 1 ನಲ್ಲಿ ಕಲೋನಿಯಲ್, ನೀವು ಆಲ್ಗೆ ಹೆಡ್ಡಿಂಗ್ ನೋಡಿದ್ರೆ ಕಲೋನಿಯಲ್ಗೆ ವೋಲ್ ವ್ಯಾಕ್ಸ್ ಎಕ್ಸಾಂಪಲ್. ಸರ್ ಕಲೋನಿಯಲ್ ಅಂದ್ರೆ ಏನ್ ಸರ್? ಹಿಂಗೆ ಈ ತರ ಆರ್ಗ್ಯಾನಿಸಮ್ಸ್ ಹೀಗೆ ಗುಂಪಾಗಿರುತ್ತೆ. ಈ ತರ ಕಲೋನಿಯಲ್, ಗುಂಪಾಗಿರೋದು, ಒಟ್ಟಿಗೆ ಇರುವುದು, ಇಂಟರ್ ಡಿಪೆಂಡೆಂಟ್ ಆಗಿರುವುದು. ಸೊ ಈ ತರ ಗ್ರೂಪ್ ಅಲ್ಲಿ ಒಂದಾಗಿ ಇದ್ದರೆ ಕಲೋನಿಯಲ್ ಅಂತ ಕರಿತೀವಿ. ಕಲೋನಿಯಲ್ಗೆ ಎಕ್ಸಾಂಪಲ್ ವೋಲ್ ವ್ಯಾಕ್ಸ್. ಫಿಲಮೆಂಟಸ್ ಅಂದ್ರೆ ಈ ತರ ಥ್ರೆಡ್ ತರ ಇರುತ್ತೆ, ಈ ತರ ಥ್ರೆಡ್ ತರ ಇರುತ್ತೆ, ಈ ತರ ಥ್ರೆಡ್ ತರ ಅರೇಂಜ್ ಆಗಿರುತ್ತೆ. ಸೊ ಫಿಲಮೆಂಟಸ್ಗೆ ಯೂಲೋಥ್ರಿಕ್ಸ್ ಸ್ಪೈರೋಗೈರಾ ಎಕ್ಸಾಂಪಲ್. ಮರೈನ್ ಫಾರ್ಮ್ಗೆ ಕೆಲ್ಪ್ ಎಕ್ಸಾಂಪಲ್. ಇದನ್ನ NCERT ಅಲ್ಲಿ ಮ್ಯಾಸಿವ್ ಪ್ಲಾಂಟ್ ಬಾಡಿ ಅಂತ ಕರೀತಾರೆ. ತುಂಬಾ ಬೃಹದಾಕಾರವಾದದ್ದು, ಮ್ಯಾಸಿವ್. ಸೊ ಕಲೋನಿಯಲ್, ವೋಲ್ ವ್ಯಾಕ್ಸ್, ಫಿಲಮೆಂಟಸ್, ಯೂಲೋಥ್ರಿಕ್ಸ್ ಸ್ಪೈರೋಗೈರಾ, ಮರೈನ್ ಫಾರ್ಮ್, ಕೆಲ್ಪ್. ಇದು ನೆನ್ಪಿಟ್ಕೊಳ್ಳೋದು ಹೆಂಗೆ? ಒಂದು ಕಾಲನಿ ಒಳಕ್ಕೆ ಓಲ್ವಾ ಟ್ರಕ್ ಬಂತು, ನೆನ್ಪಿಟ್ಕೊಳ್ಳಿ. ಕಾಲನಿ ಒಳಕ್ಕೆ ಓಲ್ವಾ ಟ್ರಕ್ ಬಂತು, ಇದು ಕೋಡ್ ವರ್ಡ್. ಫಿಲಮೆಂಟಸ್ ನೀನು ಫೈಲ್ ಎತ್ಕೊಂಡು ಯುನೈಟೆಡ್ ಸ್ಟೇಟ್ಸ್ಗೆ ಹೋದೆ. ಫೈಲ್ ಎತ್ಕೊಂಡು ಎಲ್ಲಿಗೋದೆ? ಯುನೈಟೆಡ್ ಸ್ಟೇಟ್ಸ್. ಸೊ ಕಾಲೋನಿ ಒಳಕ್ಕೆ ಓಲ್ವಾ ಟ್ರಕ್ ಬಂತು, ಕಲೋನಿಯಲ್, ವೋಲ್ ವ್ಯಾಕ್ಸ್. ಫಿಲಮೆಂಟಸ್ ನೀನು ಫೈಲ್ ಎತ್ಕೊಂಡು US ಹೋದೆ, US, ಯೂಲೋಥ್ರಿಕ್ಸ್ ಸ್ಪೈರೋಗೈರಾ, ಮರೈನ್ ಫಾರ್ಮ್, ಕೆಲ್ಪ್. ಎಕ್ಸ್ಪೆಕ್ಟೆಡ್ ಮಗ, ಇದು ಗ್ಯಾರಂಟಿ ಎಕ್ಸ್ಪೆಕ್ಟೆಡ್ ಕ್ವಶನ್ ಇದು. ನೆಕ್ಸ್ಟ್ ಕಾನ್ಸೆಪ್ಟ್ 2 ಐಸೋಗ್ಯಾಮಸ್, ಅನಿಸೋಗ್ಯಾಮಸ್, ಊಗ್ಯಾಮಸ್. ಇದಕ್ಕೆ ಎಕ್ಸಾಂಪಲ್. ಐಸೋಗ್ಯಾಮಸ್ ಅಂದ್ರೆ ಏನ್ ಸರ್? ಗೆಮೀಟ್ಸ್ ಇರ್ತಾವಲ್ಲ, ಈ ಗೆಮೀಟ್ಸು ಮಾರ್ಫಾಲಜಿಕಲಿ ಸಿಮಿಲರ್ ಇದ್ದರೆ ಮಾರ್ಫಾಲಜಿಕಲಿ ಸಿಮಿಲರ್ ಗೆಮೀಟ್ಸ್ ಆರ್ ಕಾಲ್ಡ್ ಐಸೋಗ್ಯಾಮಿಟ್ಸ್ and the process is called isogamous. ಗೆಮಿಟ್ಸು ಸಿಮಿಲರ್ ಆಗಿದ್ರೆ ಸೈಜು, ಅದನ್ನ ಐಸೋಗ್ಯಾಮಸ್ ಅಂತೀವಿ. ಗೆಮಿಟ್ಸು ಡಿಸ್ಸಿಮಿಲರ್ ಆಗಿದ್ರೆ, ಇದು ಬಹಳ ಮುಖ್ಯ, ಡಿಸ್ಸಿಮಿಲರ್ ಆಗಿದ್ರೆ ಅನಿಸೋಗ್ಯಾಮಸ್ ಅಂತ ಕರಿತೀವಿ. ಅಂತ ಡಿಸ್ಸಿಮಿಲರ್ ಗೆಮಿಟ್ಸ್ ಫ್ಯೂಸ್ ಆದರೆ
Morphologically similar gametes are gametes which having similar in size, isogamous. Gametes which are dissimilar in size, anisogamous. ಸೈಜ್ ಅಲ್ಲಿ ಒಂದೇ ರೀತಿ ಇದ್ದರೆ ಐಸೋಗ್ಯಾಮಸ್, ಸೈಜ್ ಅಲ್ಲಿ ಬೇರೆ ಬೇರೆ ಇದ್ದರೆ ಅನಿಸೋಗ್ಯಾಮಸ್. ಸೊ ಐಸೋಗ್ಯಾಮಸ್ಗೆ ಎಕ್ಸಾಂಪಲ್ ಯೂಲೋಥ್ರಿಕ್ಸ್ ಸ್ಪೈರೋಗೈರಾ. ಐಸೋಗ್ಯಾಮಸ್ಗೆ ಎಕ್ಸಾಂಪಲ್ ಯೂಲೋಥ್ರಿಕ್ಸ್ ಸ್ಪೈರೋಗೈರಾ. ಐಸೋಗ್ಯಾಮಸ್ಗೆ ಎಕ್ಸಾಂಪಲ್ ಯೂಲೋಥ್ರಿಕ್ಸ್ ಸ್ಪೈರೋಗೈರಾ. ಪ್ರಿಡಿಕ್ಟೆಡ್. ಅನಿಸೋಗ್ಯಾಮಸ್ಗೆ ಯುಡೋರಿನಾ ಎಕ್ಸಾಂಪಲ್. ನೋಡಿ, ಇದು ಡೈರೆಕ್ಟ್ ಆಗಿ ಕೇಳಬಹುದು. ವಿಚ್ ಆಫ್ ದ ಫಾಲೋಯಿಂಗ್ ಎಕ್ಸಿಬಿಟ್ ಐಸೋಗ್ಯಾಮಸ್? ಯೂಲೋಥ್ರಿಕ್ಸ್ ಅಂಡ್ ಸ್ಪೈರೋಗೈರಾ. ಅನಿಸೋಗ್ಯಾಮಸ್ ಯುಡೋರಿನಾ. ಊಗ್ಯಾಮಸ್ ನೋಡಿ, ಇದು ಬಹಳ ಮುಖ್ಯ. ಊಗ್ಯಾಮಸ್ ಅಂದ್ರೆ ಏನು ನೋಡಿ, ಕೇರ್ಫುಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಮೇಲ್ ಗೆಮಿಟ್ ಅಂತ ಇರುತ್ತೆ. ಮೇಲ್ ಗೆಮಿಟ್. ಮೇಲ್ ಗೆಮಿಟ್ ಜನರಲಿ ಮೋಟೈಲ್. ಮೇಲ್ ಗೆಮಿಟ್ ಜನರಲಿ ಮೋಟೈಲ್ ಆಗಿರುತ್ತೆ, ಅಂದ್ರೆ ಮೂಮೆಂಟ್ ಇರುತ್ತೆ. ಫೀಮೇಲ್ ಗೆಮಿಟ್ಗೆ ಜನರಲಿ ಮೂಮೆಂಟ್ ಇರಲ್ಲ, ಅದನ್ನ ನಾನ್ ಮೋಟೈಲ್ ಅಂತ ಕರಿತೀವಿ. ನಾನ್ ಮೋಟೈಲ್. ಮೇಲ್ ಗೆಮಿಟ್ ಮೋಟೈಲ್, ಮೂಮೆಂಟ್ ಇರುತ್ತೆ. ಫೀಮೇಲ್ ಗೆಮಿಟ್ ನಾನ್ ಮೋಟೈಲ್, ಮೂಮೆಂಟ್ ಇರಲ್ಲ. ಸೊ ಒನ್ ಲಾರ್ಜ್ ನಾನ್ ಮೋಟೈಲ್ female gamete fuses with small motile male gamete is called oogamous. ಸಿಂಪಲ್. ದೊಡ್ಡದಾಗಿರುವ ನಾನ್ ಮೋಟೈಲ್ ಆಗಿರುವ ಫೀಮೇಲ್ ಗ್ಯಾಮಿಟ್, ಚಿಕ್ಕದಾಗಿರುವ ಮೋಟೈಲ್ ಆಗಿರುವ ಮೇಲ್ ಗೆಮಿಟ್ ಅನ್ನ ಫ್ಯೂಸ್ ಆದರೆ ಅದನ್ನು oogamous ಅಂತಾರೆ. ಒನ್ ಲಾರ್ಜ್ non-motile female gamete with small motile male gamete is called oogamous. Example Volvax fucus. ಪಕ್ಕಾ ಕ್ವಶನ್, ಮಿಸ್ ಆಗೋದೇ ಇಲ್ಲ. ಈಗ ಐಸೋಗ್ಯಾಮಸ್ಗೆ ಯೂಲೋಥ್ರಿಕ್ಸ್ ಅಂಡ್ ಸ್ಪೈರೋಗೈರಾ, ಅನಿಸೋಗ್ಯಾಮಸ್ಗೆ ಯುಡೋರಿನಾ, ಊಗ್ಯಾಮಸ್ಗೆ ವೋಲ್ವ್ಯಾಕ್ಸ್ ಅಂಡ್ ಫ್ಯೂಕಸ್. ಪ್ರಿಡಿಕ್ಟೆಡ್ ಕ್ವಶನ್. ಈಗ ಕಾನ್ಸೆಪ್ಟ್ 3 ಮಗ ನೆಗ್ಲೆಕ್ಟ್ ಮಾಡಬೇಡ, ಪಕ್ಕಾ ಕ್ವಶನ್. ಸರ್, ಈ ಪೈರಿನಾಯ್ಡ್ಸ್ ಅಂದ್ರೆ ಏನ್ ಸರ್? ನಾನು ಹೇಳಿದೆ ನೋಡಿ, ಪೈರಿನಾಯ್ಡ್ಸ್ ಗ್ರೀನ್ ಆಲ್ಗೆಯಲ್ಲಿ ಇರುತ್ತೆ. ಪೈರಿನಾಯ್ಡ್ಸ್ ಎಲ್ಲಿರುತ್ತೆ? ಗ್ರೀನ್ ಆಲ್ಗೆಯಲ್ಲಿ ಇರುತ್ತೆ. ಪೈರಿಫಾರ್ಮ್ ಗೆಮಿಟ್ಸ್ ಎಲ್ಲಿರುತ್ತೆ? ಬ್ರೌನ್ ಆಲ್ಗೆಯಲ್ಲಿ ಇರುತ್ತೆ. ಬಹಳ ಮುಖ್ಯ. ಪೈರಿನಾಯ್ಡ್ಸ್ ಅಂದ್ರೆ ಏನು ಸಾರ್? ಪೈರಿನಾಯ್ಡ್ಸ್ ಇದ್ರ ಮೇಲೆ ಈ ಬಾರಿ ಪ್ರಶ್ನೆ ಕೇಳಬಹುದು. ಪೈರಿನಾಯ್ಡ್ಸ್ ಗ್ರೀನ್ ಆಲ್ಗೆಯಲ್ಲಿ ಬರುತ್ತೆ, ಕರೆಕ್ಟ್. ಪೈರಿನಾಯ್ಡ್ಸ್ ಏನ್ ಸರ್? ಒನ್ ಆರ್ ಮೋರ್ ಸ್ಟೋರೇಜ್ ಬಾಡೀಸ್ ಗ್ರೀನ್ ಆಲ್ಗೆಯಲ್ಲಿ. ನೋಡಿ, ಇದು ಪ್ರಶ್ನೆ ಕೇಳುತ್ತಾರೆ. 1 or 2 ಅಲ್ಲ, 1 or 3 ಅಲ್ಲ, 1 or more, 1 ಅಥವಾ ಹೆಚ್ಚು ಗ್ರೀನ್ ಆಲ್ಗೆಯಲ್ಲಿ ಇರುವ ಸ್ಟೋರೇಜ್ ಬಾಡೀಸ್ ಅನ್ನ ಪೈರಿನಾಯ್ಡ್ಸ್ ಅಂತ ಕರಿತೀವಿ. ಪೈರಿನಾಯ್ಡ್ಸ್ 1 or more storage bodies in green algae is called pyrenoids. ಸೊ ಪೈರಿನಾಯ್ಡ್ಸ್ ಗ್ರೀನ್ ಆಲ್ಗೆಯಲ್ಲಿ ಇರುತ್ತೆ. ಪೈರಿಫಾರ್ಮ್ ಗೆಮಿಟ್ಸ್ ಅಂದ್ರೆ ಅದು ಪೈರಿಫಾರ್ಮ್ ಗೆಮಿಟ್ಸ್ ಎಲ್ಲಿರುತ್ತೆ? ಪೈರಿಫಾರ್ಮ್ ಗೆಮಿಟ್ಸ್ ಪಿಯರ್ ಶೇಪ್ ಇರುತ್ತೆ. ಸೊ ಪೈರಿಫಾರ್ಮ್ ಗೆಮಿಟ್ಸ್ ಬ್ರೌನ್ ಆಲ್ಗೆಯಲ್ಲಿ ಇರುತ್ತೆ, ಪೈರಿನಾಯ್ಡ್ಸ್ ಗ್ರೀನ್ ಆಲ್ಗೆಯಲ್ಲಿ ಇರುತ್ತೆ. 1 or more storage bodies is called pyrenoids found in green algae. Pyriform gametes, they are pear shaped, found in brown algae. ಇದು ಬಹಳ ಎಕ್ಸ್ಪೆಕ್ಟೆಡ್ ಮಗ, ನೆಗ್ಲೆಕ್ಟ್ ಮಾಡಬೇಡ. ಗ್ಯಾರಂಟಿ ಎಕ್ಸಾಮ್ ಅಲ್ಲಿ ಬರುತ್ತದೆ, ಪರೀಕ್ಷೆಯಲ್ಲಿ ಬಂದೇ ಬರುತ್ತದೆ. ಆಲ್ಗೆ ಮೇಲೆ ಈ ವರ್ಷ ಪ್ರಿಡಿಕ್ಟ್ ಮಾಡ್ತಿದ್ದೀವಿ. ವೆಜಿಟೇಟಿವ್ ರಿಪ್ರೊಡಕ್ಷನ್ ಸರ್, ಹಂಗಂದ್ರೆ ಏನ್ ಸರ್? ವೆಜಿಟೇಟಿವ್ ಅಂದ್ರೆ ಸಸ್ಯಕ್ಕೆ ಸಂಬಂಧಿಸಿದ್ದು, ರಿಪ್ರೊಡಕ್ಷನ್ ಅಂದ್ರೆ 1, 2 ಆಗೋದು. ಈ ವೆಜಿಟೇಟಿವ್ ರಿಪ್ರೊಡಕ್ಷನ್ ಗ್ರೀನ್ ಆಲ್ಗೆಯಲ್ಲಿ ಹೆಂಗ್ ನಡೆಯುತ್ತೆ ಅಂತ ಕೇಳ್ತಾರೆ, ಬ್ರೌನ್ ಆಲ್ಗೆಯಲ್ಲಿ ಹೆಂಗ್ ನಡೆಯುತ್ತೆ ಅಂತ ಕೇಳ್ತಾರೆ, ರೆಡ್ ಆಲ್ಗೆಯಲ್ಲಿ ಹೆಂಗ್ ನಡೆಯುತ್ತೆ ಅಂತ ಕೇಳ್ತಾರೆ.
ಗ್ರೀನ್ ಆಲ್ಗೆಯಲ್ಲಿ ಫ್ರಾಗ್ಮೆಂಟೇಶನ್ ಮತ್ತೆ ಸ್ಪೋರ್ಸ್ ಮುಖಾಂತರ ನಡೆಯುತ್ತೆ. ಜನರಲ್ ಆಗಿ ನೋಡಿ, ಈ ಸ್ಪೋರ್ಸ್ ಅಂದಿದ ತಕ್ಷಣ ನಾವು ಜನರಲ್ ಆಗಿ ಸ್ಪೆಸಿಫಿಕ್ ಆಗಿ ವೆಜಿಟೇಟಿವ್ ರಿಪ್ರೊಡಕ್ಷನ್ ಕೆಳಗೆ ಪ್ಲೇಸ್ ಮಾಡಲ್ಲ. ಸೊ ಗ್ರೀನ್ ಆಲ್ಗೆಯಲ್ಲಿ ಫ್ರಾಗ್ಮೆಂಟೇಶನ್ ಮತ್ತೆ ಸ್ಪೋರ್ಸ್ ಇಂದ ನಡೆಯುತ್ತೆ. ಸರ್ ಫ್ರಾಗ್ಮೆಂಟೇಶನ್ ಅಂದ್ರೆ ಏನ್ ಸರ್? ಗ್ರೀನ್ ಆಲ್ಗೆ ಇದೆ, ಅದರ ಒಂದು ಭಾಗ, ಒಂದು ಫ್ರಾಗ್ಮೆಂಟ್ ಭೂಮಿಗೆ ಬಿತ್ತು ಅಂತ ಭಾವಿಸೋಣ. ಆ ಫ್ರಾಗ್ಮೆಂಟ್ ಹೊಸ ಗಿಡ ಆಗುತ್ತೆ, ಅದೇ ಫ್ರಾಗ್ಮೆಂಟೇಶನ್ ಅಂಡ್ ಸ್ಪೋರ್ಸ್. ಬ್ರೌನ್ ಆಲ್ಗೆನು ಫ್ರಾಗ್ಮೆಂಟೇಶನ್ ಇಂದ ನಡೆಯುತ್ತೆ, ರೆಡ್ ಆಲ್ಗೆನು ಫ್ರಾಗ್ಮೆಂಟೇಶನ್ ಇಂದ ನಡೆಯುತ್ತೆ. ನಾನು ಯಾಕೆ ಈ ಟಾಪಿಕ್ ಹೇಳ್ಕಾಡ್ತಾ ಇದ್ದೀನಿ ಗೊತ್ತಾ? ಯಾವುದೋ ಒಂದು 4 ಫಿನಾಮಿನನ್ ಕೊಟ್ಟು ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕಾಮನ್ ಇನ್ ಆಲ್ ದ 3 ಆಲ್ಗೆ ಅಂತ ಕೇಳ್ತಾರೆ. ಎಕ್ಸಾಮಲ್ಲಿ ಗೆಸ್ ಮಾಡೋಕ್ಕಾಗಲ್ಲ. ಎಕ್ಸಾಮಲ್ಲಿ 200 ಕ್ವಶನ್ ಇದೆ, ಒಂದು ಕ್ವಶನ್ಗೆ 1 ನಿಮಿಷ ಟೈಮ್ ಸಿಕ್ಕಿದ್ರೆ ಹೆಚ್ಚು. ಅದರಲ್ಲಿ OMR ಶೀಟು, ಎಕ್ಸಾಮಿನೇಷನ್ ಫಿಯರು, ಒಂದು ಕ್ವಶನ್ನು, 4 ಆಪ್ಷನ್ನು, ಏನು ಮಾಡಬೇಕು ಗೊತ್ತಾಗಲ್ಲ, ಕನ್ಫ್ಯೂಷನ್ ಆಗುತ್ತೆ. ಸೊ ಮೊದಲೇ ಪ್ರಿಪೇರ್ ಆಗಿ ಹೋಗಿರ್ಬೇಕು. ನೋಡು ಮಗ, ಗ್ರೀನ್ ಆಲ್ಗೆ, ಬ್ರೌನ್ ಆಲ್ಗೆ, ರೆಡ್ ಆಲ್ಗೆ ಆಯಿತು. ಈಗ ನೆಕ್ಸ್ಟು ರೆಡ್ ಆಲ್ಗೆ ಆಯಿತು. ನೆಕ್ಸ್ಟು ಕಾನ್ಸೆಪ್ಟ್ 5. ಇದು ಭಾಳ ಮುಖ್ಯ. ತುಂಬ ಜನ ನೀವು ಸುಮ್ಮನೆ ಸೂಪರ್ಫಿಷಿಯಲ್ ಬೋರ್ಡ್ ಎಕ್ಸಾಮ್ಗೆ ಓದ್ಕೊಂಡು ಹೋಗಿರ್ತೀರ. ವೆಜಿಟೇಟಿವ್ ರಿಪ್ರೊಡಕ್ಷನ್, ಸೆಕ್ಷುವಲ್ ರಿಪ್ರೊಡಕ್ಷನ್, ಸೆಕ್ಷುವಲ್ ರಿಪ್ರೊಡಕ್ಷನ್. ಒಂದು ಗಿಡ ತನ್ನ ಸಂತತಿಯನ್ನು ಮುಂದುವರಿಸಬೇಕೆಂದರೆ ಅದರಲ್ಲಿ 3 ಥರ ರಿಪ್ರೊಡಕ್ಷನ್ ಇರುತ್ತೆ. ವೆಜಿಟೇಟಿವ್ ರಿಪ್ರೊಡಕ್ಷನ್, ಸೆಕ್ಷುವಲ್ ರಿಪ್ರೊಡಕ್ಷನ್, ಸೆಕ್ಷುವಲ್ ರಿಪ್ರೊಡಕ್ಷನ್. ಸರ್ ವೆಜಿಟೇಟಿವ್ ರಿಪ್ರೊಡಕ್ಷನ್ ಅಂದ್ರೆ ಏನು? ಇಲ್ಲಿ ಗೆಮಿಟ್ಸು ಏನೂ ಬರಲ್ಲ, ಗಿಡದ ಒಂದು ಭಾಗ ನೆಲಕ್ಕೆ ಬಿದ್ದು ಹೊಸ ಗಿಡ ಆಗೋಗುತ್ತೆ. ಸೆಕ್ಷುವಲ್ ರಿಪ್ರೊಡಕ್ಷನ್ ಅಷ್ಟೇ, ಸ್ಪೋರ್ಸು ಹೊಸ ಗಿಡ ಆಗೋಗುತ್ತೆ, ಅಲ್ಲೂ ಗೆಮಿಟ್ಸ್ ಬರಲ್ಲ. ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಗೆಮಿಟ್ಸ್ ಬರ್ತವೆ. ಈಗ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಗ್ರೀನ್ ಆಲ್ಗೆ, ಫ್ಲಾಜೆಲೇಟೆಡ್ ಝೂಸ್ಪೋರ್ಸ್. ನೋಡಿ ಬಹಳ ಮುಖ್ಯ, ಪ್ರಿಡಿಕ್ಟೆಡ್. ನೀವು NCERT ಅಲ್ಲಿ ಓದುವಾಗ ಈ ಲೈನ್ಗಳು ಗಮನಿಸಲ್ಲ. ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಗ್ರೀನ್ ಆಲ್ಗೆ ಟೇಕ್ಸ್ ಪ್ಲೇಸ್ ಬೈ ಫ್ಲಾಜೆಲೇಟೆಡ್ ಝೂಸ್ಪೋರ್. ಸ್ಪೋರ್ಗೆ ಮೂಮೆಂಟ್ ಇದ್ದರೆ ಝೂಸ್ಪೋರ್. ಝೂ ಮೀನ್ಸ್ ಮೂಮೆಂಟ್, ಝೂಸ್ಪೋರ್ ಅದಕ್ಕೆ ಫ್ಲಾಜೆಲ್ಲ ಇದೆ, ಫ್ಲಾಜೆಲೇಟೆಡ್ ಝೂಸ್ಪೋರ್. ಬ್ರೌನ್ ಆಲ್ಗೆಯಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಬೈಫ್ಲಾಜೆಲೇಟೆಡ್ ಝೂಸ್ಪೋರ್ಸ್ ಇಂದ ಆಗಿರುತ್ತೆ. ಬೈಫ್ಲಾಜೆಲೇಟೆಡ್ ಅಂದ್ರೆ 2 ಫ್ಲಾಜೆಲ್ಲ ಇದೆ. ರೆಡ್ ಆಲ್ಗೆಯಲ್ಲಿ ನಾನ್ ಮೋಟೈಲ್ ಸ್ಪೋರ್ಸ್, ಇಲ್ಲಿ ಸ್ಪೋರ್ಸ್ಗೆ ಮೂಮೆಂಟೇ ಇರೋದಿಲ್ಲ. ನೋಡಿ ಇದು ಬಹಳ ಎಕ್ಸ್ಪೆಕ್ಟೆಡ್, ಬರೆದು ಇಟ್ಕೊಂಡ್ಬಿಡಿ 100%. ನಾನು ನೀಟ್ ಎಕ್ಸಾಮ್ ದಿನ ಸಾಯಂಕಾಲ ಪೇಪರ್ ಅನಾಲಿಸಿಸ್ಗೆ ಬಂದಾಗ ನಾನು ಎಕ್ಸ್ಪ್ಲೈನ್ ಮಾಡಿದ್ದು ಯಾವುದೋ 1-2 ಬಂದೇ ಬರ್ತವೆ. ಬರೋ ನಾನು ಹೇಳ್ತಿಲ್ಲ, ನಾನು ಹೇಳೋದು ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಈಗ ಗ್ರೀನ್ ಆಲ್ಗೆ ಫ್ಲಾಜೆಲೇಟೆಡ್ ಝೂಸ್ಪೋರ್, ಬ್ರೌನ್ ಆಲ್ಗೆ ಬೈಫ್ಲಾಜೆಲೇಟೆಡ್ ಝೂಸ್ಪೋರ್, ರೆಡ್ ಆಲ್ಗೆ ನಾನ್ ಮೋಟೈಲ್ ಸ್ಪೋರ್ಸ್. ಈಗ ಹೇಳಿ, ಫ್ಲಾಜೆಲೇಟೆಡ್ ಝೂಸ್ಪೋರ್ಸ್ ಫೌಂಡ್ ಇನ್ ಗ್ರೀನ್ ಆಲ್ಗೆ, ಬೈಫ್ಲಾಜೆಲೇಟೆಡ್ ಝೂಸ್ಪೋರ್ಸ್ ಫೌಂಡ್ ಇನ್ ಬ್ರೌನ್ ಆಲ್ಗೆ, ನಾನ್ ಮೋಟೈಲ್ ಸ್ಪೋರ್ಸ್ ಫೌಂಡ್ ಇನ್ ರೆಡ್ ಆಲ್ಗೆ. ಅರ್ಥ ಆಯ್ತು ಅಂತ ಭಾವಿಸಿದ್ದೀನಿ. ಇದು ಈಸಿಯಾಗಿ ಕಾನ್ಸೆಪ್ಟ್ 5. ಕಾನ್ಸೆಪ್ಟ್ 6 ಇದು ಲೈನ್ ಪ್ರಿಡಿಕ್ಟೆಡ್ ಈ ವರ್ಷ. ನೋಡಿ, ಸೆಕ್ಷುವಲ್ ರಿಪ್ರೊಡಕ್ಷನ್ ಗ್ರೀನ್ ಆಲ್ಗೆಯಲ್ಲಿ considerable variation in the type and formation of sex cells takes place in ಅಂತ ಕೇಳಿದ್ರೆ ಆನ್ಸರ್ ಗ್ರೀನ್ ಆಲ್ಗೆ. ಮತ್ತೆ ಗ್ರೀನ್ ಆಲ್ಗೆಗೆ ನಿಮ್ಗೆ ಎಕ್ಸಾಂಪಲ್ಸ್ ಗೊತ್ತಿರಬೇಕು, ಬ್ರೌನ್ ಆಲ್ಗೆಗೆ ಎಕ್ಸಾಂಪಲ್ಸ್ ಗೊತ್ತಿರಬೇಕು, ರೆಡ್ ಆಲ್ಗೆಗೆ ಎಕ್ಸಾಂಪಲ್ಸ್ ಗೊತ್ತಿರಬೇಕು. ಅದು ಮತ್ತೆ ಹೇಳ್ಕೊಡ್ತೀನಿ. ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಕನ್ಸಿಡರಬಲ್ ವೇರಿಯೇಷನ್ ಇನ್ ಟೈಪ್ ಅಂಡ್ ಫಾರ್ಮೇಶನ್ ಆಫ್ ಸೆಕ್ಸ್ ಸೆಲ್ಸ್ ಟೇಕ್ಸ್ ಪ್ಲೇಸ್ ಇನ್ ಗ್ರೀನ್ ಆಲ್ಗೆ. ಗ್ರೀನ್ ಆಲ್ಗೆಯಲ್ಲಿ ಕ್ಲಾಮಿಡೋಮೋನಸ್ ಬರುತ್ತೆ, ಯೂಲೋಥ್ರಿಕ್ಸ್ ಬರುತ್ತೆ, ಸ್ಪೈರೋಗೈರಾ ಬರುತ್ತೆ, ಕರಾ ಬರುತ್ತೆ ಅಥವಾ ಚರಾ ಬರುತ್ತೆ. ಇವೆಲ್ಲ ನೆನ್ಪಿಟ್ಕೋಬೇಕು. ಮತ್ತೆ ಬ್ರೌನ್ ಆಲ್ಗೆಗೆ ಸರ್ಗ್ಯಾಸಮ್, ಎಕ್ಟೋಕಾರ್ಪಸ್, ಲ್ಯಾಮಿನೇರಿಯಾ, ಡಿಕ್ಟಿಯೋಟಾ, ಫ್ಯೂಕಸ್ ಎಕ್ಸಾಂಪಲ್ಸ್ ಬರುತ್ತೆ. ಈ ನೆನಪು ಎಲ್ಲ ಆಲ್ಗೆ, ಗ್ರೀನ್ ಆಲ್ಗೆ ಏನು ಬರುತ್ತೆ, ಬ್ರೌನ್ ಆಲ್ಗೆ ಏನು ಬರುತ್ತೆ. ಫಾರ್ ಎಕ್ಸಾಂಪಲ್ ಕೋಡ್ ವರ್ಡ್ ನೋಡಿ, ಬ್ರೌನ್ ಆಲ್ಗೆ ಎಕ್ಸಾಂಪಲ್ ಹೇಳ್ಕೊಡ್ತೀನಿ. ಬ್ರೌನ್ ಆಲ್ಗೆಗೆ ಎಕ್ಸಾಂಪಲ್ ಸೆಲ್ಫ್ ಡಿಫೆನ್ಸ್ ಅಂತ, ಬ್ರೌನ್ ಆಲ್ಗೆಗೆ ಎಕ್ಸಾಂಪಲ್ ಸೆಲ್ಫ್ ಡಿಫೆನ್ಸ್ ಅಂತ. ಬ್ರೌನ್ ಆಲ್ಗೆಗೆ ಕೋಡ್ ವರ್ಡ್ ಏನು? ಸೆಲ್ಫ್ ಡಿಫೆನ್ಸ್. ಸರ್ಗ್ಯಾಸಮ್, ಎಕ್ಟೋಕಾರ್ಪಸ್, ಲ್ಯಾಮಿನೇರಿಯಾ, ಫ್ಯೂಕಸ್, ಡಿಕ್ಟಿಯೋಟಾ. ಸರ್ಗ್ಯಾಸಮ್, ಎಕ್ಟೋಕಾರ್ಪಸ್, ಲ್ಯಾಮಿನೇರಿಯಾ, ಫ್ಯೂಕಸ್, ಡಿಕ್ಟಿಯೋಟಾ. ಇದು ಬ್ರೌನ್ ಆಲ್ಗೆ ಎಕ್ಸಾಂಪಲ್. ಈ ಥರ ಏನಾದರೂ ಕೋಡ್ ವರ್ಡ್ ಇಟ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಈಗ ನೆಕ್ಸ್ಟು ಕಾನ್ಸೆಪ್ಟ್ 6 ಆದಮೇಲೆ ಕಾನ್ಸೆಪ್ಟ್ 7. ಇದು ಭಾಳ
ಈಗ ನೀವು ವೆಜಿಟೇಟಿವ್ ರಿಪ್ರೊಡಕ್ಷನ್ ಕೇಳಿದ್ರಿ, ಸೆಕ್ಷುವಲ್ ರಿಪ್ರೊಡಕ್ಷನ್ ಇದ್ದು ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಲೈನ್ ಹೇಳ್ಕೊಟ್ರಿ. ರಿಸರ್ವ್ ಫುಡ್ ಗ್ರೀನ್ ಆಲ್ಗೆಯಲ್ಲಿ ಆಯಿಲ್ ಡ್ರಾಪ್ಲೆಟ್ಸ್. ಈಗ ನೋಡಿ, ಆಯಿಲ್ ಡ್ರಾಪ್ಲೆಟ್ಸ್ ಆರ್ ಫೌಂಡ್ ಇನ್ ಗ್ರೀನ್ ಆಲ್ಗೆ. ಕೇಳ್ತಾರೆ. ಬ್ರೌನ್ ಆಲ್ಗೆಯಲ್ಲಿ ರಿಸರ್ವ್ ಫುಡ್ ಯಾವುದು ಅಂದರೆ ಲ್ಯಾಮಿನೇರಿನ್ ಆರ್ ಮ್ಯಾನಿಟಾಲ್. ಇದೇನು ಅಂದ್ರೆ ಇದೊಂದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್. ಬಿಫೋರ್ ಲಾಸ್ಟ್ ಇಯರ್ ನೀಟ್ ಕ್ವಶನ್ ಹಿಂಗೆ ಕೇಳಿದ್ರು, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಸೀನಿನ್ ಅಂತ ಕೇಳಿದ್ರು. ನೋಡಿ, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಯಾವುದು ಅಂದ್ರೆ ಲ್ಯಾಮಿನೇರಿನ್ ಆರ್ ಮ್ಯಾನಿಟಾಲ್. ಇದೆಲ್ಲಿರುತ್ತೆ? ಬ್ರೌನ್ ಆಲ್ಗೆಯಲ್ಲಿರುತ್ತೆ. ಸೊ ಲ್ಯಾಮಿನೇರಿನ್ ಆರ್ ಮ್ಯಾನಿಟಾಲ್ ಫೌಂಡ್ ಇನ್ ಬ್ರೌನ್ ಆಲ್ಗೆ ವಿಚ್ ಆರ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್. ಫ್ಲೋರಿಡಿಯನ್ ಸ್ಟಾರ್ಚ್ ರೆಡ್ ಆಲ್ಗೆಯಲ್ಲಿರುತ್ತೆ. ಮಗ, ಆಯಿಲ್ ಡ್ರಾಪ್ಲೆಟ್ಸ್ ಆರ್ ಸೀನ್ ಇನ್ ಗ್ರೀನ್ ಆಲ್ಗೆ. ಲ್ಯಾಮಿನೇರಿನ್ ಆರ್ ಮ್ಯಾನಿಟಾಲ್ ಸೀನ್ ಇನ್ ಬ್ರೌನ್ ಆಲ್ಗೆ. ಫ್ಲೋರಿಡಿಯನ್ ಸ್ಟಾರ್ಚ್ ಸೀನ್ ಇನ್ ರೆಡ್ ಆಲ್ಗೆ. ಆಯಿಲ್ ಡ್ರಾಪ್ಲೆಟ್ಸ್ ಎಲ್ಲಿ? ಗ್ರೀನ್ ಆಲ್ಗೆ. ಲ್ಯಾಮಿನೇರಿನ್ ಆರ್ ಮ್ಯಾನಿಟಾಲ್ ಅಲ್ಲಿ ಬ್ರೌನ್ ಆಲ್ಗೆ. ಫ್ಲೋರಿಡಿಯನ್ ಸ್ಟಾರ್ಚ್ ಅಲ್ಲಿ ರೆಡ್ ಆಲ್ಗೆ. ಇದು ರಿಸರ್ವ್ ಫುಡ್. ಇದು ರಿಸರ್ವ್ ಫುಡ್. ನೆಕ್ಸ್ಟ್ ಕಾನ್ಸೆಪ್ಟ್ 8 ಬಂದ್ರೆ, ಕಾನ್ಸೆಪ್ಟ್ 8 ನೋಡಿ, ಇವೆಲ್ಲ ಆಲ್ಮೋಸ್ಟ್ ಆಲು ನಾವು ಪ್ರಿಡಿಕ್ಟ್ ಮಾಡ್ತಾ ಇದೀವಿ ಬರ್ಬೋದು ಅಂತ. ಬ್ರಯೋಫೈಟ್ಸ್, ಇದನ್ನ ಆಂಪಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಅಂತಾರೆ. ಅಂದ್ರೆ ಆಂಪಿಬಿಯನ್ಸ್ ಅಂದ್ರೆ ಭೂಮಿಯಲ್ಲೂ ಇರುತ್ತದೆ, ನೀರಿನಲ್ಲೂ ಇರುತ್ತದೆ. ಆದರೆ ಇದಕ್ಕೊಂದು ಸ್ಪೆಸಿಫಿಕ್ ಅರ್ಥ ಇದೆ. ಇದು ಭೂಮಿಯಲ್ಲೂ ಇರುತ್ತದೆ, ಆದರೆ ಫರ್ಟಿಲೈಸೇಷನ್ಗೆ ನೀರಿನ ಅವಶ್ಯಕತೆ ಇದೆ. ಆ ಕಾರಣಕ್ಕೆ ಇದನ್ನ ಆಂಪಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಅಂತ. ಬೋತ್ ಲೀವ್ಸ್ ಇನ್ ವಾಟರ್ ಅಂಡ್ ಸಾಯಿಲ್, ಕರೆಕ್ಟ್. ಸ್ಪೆಸಿಫಿಕ್ ಮೀನಿಂಗು ಇದು ಯಾಕೆ ಆಂಪಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಅಂದ್ರೆ, ನೀರಿನ ಭೂಮಿಯಲ್ಲೂ ಇರುತ್ತದೆ, ನೀರಿನಲ್ಲೂ ಇರುತ್ತದೆ. ಏಕೆಂದರೆ ಫರ್ಟಿಲೈಸೇಷನ್ಗೆ ನೀರಿನ ಅವಶ್ಯಕತೆ ಇದೆ. ಆ ಕಾರಣಕ್ಕೆ ಇದು ಆಂಪಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಅಂತ ಕರಿತೀವಿ. ಸರ್, ರೈಸಾಯ್ಡ್ಸ್ ಅಂದ್ರೆ ಏನ್ ಸರ್? ಪಕ್ಕಾ ಕ್ವಶನ್. ರೈಸಾಯ್ಡ್ಸ್ ಪೇಪರಲ್ಲಿ ಕಾಣಿಸುತ್ತೆ ನೋಡಿ ಈ ಕ್ವಶನ್. ರೈಸಾಯ್ಡ್ಸ್ ಅಂದ್ರೆ ಏನು? ಈ ಬ್ರಯೋಫೈಟ್ಸ್ಗೆ ಸ್ಟೆಮ್ ಇರಲ್ಲ, ರೂಟ್ ಇರಲ್ಲ. ಸ್ಟೆಮ್ ಇರಲ್ಲ, ರೂಟ್ ಇರಲ್ಲ. ಸ್ಟೆಮ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ, ರೂಟ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಈ ಸ್ಟೆಮ್ ಲೈಕ್, ರೂಟ್ ಲೈಕ್ ಇರುತ್ತೆ. ಈ ರೈಸಾಯ್ಡ್ಸು ಹೇಗಿರುತ್ತೆ ಅಂದ್ರೆ ಯೂನಿಸೆಲ್ಯುಲಾರ್ ಆರ್ ಮಲ್ಟಿಸೆಲ್ಯುಲಾರ್. ಇದು ಬಹಳ ಮುಖ್ಯ. ಇನ್ ಬ್ರಯೋಫೈಟ್ಸ್ ರೈಸಾಯ್ಡ್ಸ್ ಆರ್ ಯೂನಿಸೆಲ್ಯುಲಾರ್ ಆರ್ ಮಲ್ಟಿಸೆಲ್ಯುಲಾರ್. ಮತ್ತೆ NCERT ಮಾಸಸ್ ಅಲ್ಲಿ ಇದಕ್ಕೆ ಎಕ್ಸೆಪ್ಷನ್ ಇದೆ. ಮಾಸಸ್ ಹೆಡ್ಡಿಂಗ್ ಹೋಗಿ ಓದಿ. ರೈಸಾಯ್ಡ್ಸ್ ಆರ್ ಯೂನಿಸೆಲ್ಯುಲಾರ್ ಆರ್ ಮಲ್ಟಿಸೆಲ್ಯುಲಾರ್. ಇನ್ ಬ್ರಯೋಫೈಟ್ಸ್ ರೈಸಾಯ್ಡ್ಸ್ ಆರ್ ಯೂನಿಸೆಲ್ಯುಲಾರ್ ಆರ್ ಮಲ್ಟಿಸೆಲ್ಯುಲಾರ್. ಯೂನಿಸೆಲ್ಯುಲಾರ್ ಆರ್ ಮಲ್ಟಿಸೆಲ್ಯುಲಾರ್. ಬ್ರಯೋಫೈಟ್ಸ್ ನ ಆಂಪಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಅಂತ ಕರೆದ್ವಿ. ರೈಸಾಯ್ಡ್ಸ್ ಯೂನಿಸೆಲ್ಯುಲಾರ್ ಆರ್ ಮಲ್ಟಿಸೆಲ್ಯುಲಾರ್. ಮಾಸಸ್ ಅಲಾಂಗ್ ವಿತ್ ಲೈಚನ್ಸ್, ಮಾಸಸ್ ಮತ್ತೆ ಲೈಚನ್ಸ್ ಆರ್ ದ ಫಸ್ಟ್ ಆರ್ಗ್ಯಾನಿಸಮ್ಸ್ ಟು colonize rocks and great ecological importance. ಇದು ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಯಾವ ಗ್ರೇಟ್ ಎಕಾಲಜಿಕಲ್ ಇಂಪಾರ್ಟೆನ್ಸ್ ಅಂದ್ರೆ ಮಾಸಸ್ ಪ್ಲಸ್ ಲೈಚನ್ಸ್. Mosses plus lichens are the first organisms to colonize rocks and are great ecological importance. Great ecological importance mosses and lichens ಗಿದೆ. And ಈ ಬುಕ್ಕಲ್ಲಿ ಲಿಟಿಲ್ ಎಕನಾಮಿಕ್ ಇಂಪಾರ್ಟೆನ್ಸ್ ಬ್ರಯೋಫೈಟ್ಸ್ ಗಿದೆ. ಸರ್ ಹಂಗಂದ್ರೆ ಏನು ಸರ್? ಈ ಬ್ರಯೋಫೈಟ್ಸ್ ಇಂದ ಅದರಿಂದ ರೆಡಿಯಾಗೋ ವಸ್ತುಗಳಿಂದ ನಮಗೇನು ಅಂತ ಅದರಿಂದ ಏನೋ ಬಿಸ್ನೆಸ್ ಮಾಡಿ ಲಾಭ ಬರಲ್ಲ. ಇನ್ ದ ಸೆನ್ಸ್ ಅದರ ಪ್ರಾಡಕ್ಟ್ಸಿಂದ ಮೆಡಿಸಿನ್ ರೆಡಿ ಆಗಲ್ಲ. ಇದು ಎಕನಾಮಿಕ್ ಇಂಪಾರ್ಟೆನ್ಸ್ ಅಂದರೆ ಅದು ಮಾರ್ಕೆಟಲ್ಲಿ ಸೋಲ್ಡ್ ಆಗಬೇಕು, ಕಾಸು ಬಂದರೆ ಅದನ್ನು ಮೋರ್ ಎಕನಾಮಿಕ್ ಇಂಪಾರ್ಟೆನ್ಸ್ ಅಂತಾರೆ. ಬ್ರಯೋಫೈಟ್ಸು ಲಿಟಿಲ್ ಎಕನಾಮಿಕ್ ಇಂಪಾರ್ಟೆನ್ಸ್, ಆದರೆ ಗ್ರೇಟ್ ಎಕಾಲಜಿಕಲ್ ಇಂಪಾರ್ಟೆನ್ಸ್. ಗ್ರೇಟ್ ಎಕಾಲಜಿಕಲ್ ಇಂಪಾರ್ಟೆನ್ಸ್ ಮಾಸಸ್ ಪ್ಲಸ್ ಲೈಚನ್ಸ್. ಇದು ಬ್ರಯೋಫೈಟ್ಸ್ ಆರ್ ಆಂಪಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್. ರೈಸಾಯ್ಡ್ಸ್ ಆರ್ ಯೂನಿಸೆಲ್ಯುಲಾರ್ ಆರ್ ಮಲ್ಟಿಸೆಲ್ಯುಲಾರ್. ಮಾಸಸ್ ಅಲಾಂಗ್ ವಿತ್ ಲೈಚನ್ಸ್ ಆರ್ ಗ್ರೇಟ್ ಎಕಾಲಜಿಕಲ್ ಇಂಪಾರ್ಟೆನ್ಸ್. ನೆಕ್ಸ್ಟ್ ಕಾನ್ಸೆಪ್ಟ್ 9 ಪ್ರಿಡಿಕ್ಟೆಡ್ ಮಗ. ಈಗ ಬ್ರಯೋಫೈಟ್ಸ್ನ ಲಿವರ್ ವಾಟ್ಸ್, ಮಾಸಸ್
ಅಂತ 2 ವಿಧವಾಗಿ ಡಿವೈಡ್ ಮಾಡ್ತೀವಿ. ಮಾಸಸ್ ಅಲ್ಲಿ ಸ್ಟೇಜಸ್ ಇದೆ. ಮಾಸಸ್ ಹ್ಯಾವ್ ಸ್ಟೇಜಸ್. ಫಸ್ಟ್ ಸ್ಟೇಜ್ನ ಪ್ರೋಟೋನಿಮಾ ಅಂತೀವಿ, ಸೆಕೆಂಡ್ ಸ್ಟೇಜ್ನ ಲೀಫಿ ಸ್ಟೇಜ್ ಅಂತೀವಿ. ನೋಡಿ, ಡೈರೆಕ್ಟ್ ಕ್ವಶನ್. ಫಸ್ಟ್ ಸ್ಟೇಜ್ ಆಫ್ ಮಾಸಸ್ ಪ್ರೋಟೋನಿಮಾ, ಸೆಕೆಂಡ್ ಸ್ಟೇಜ್ ಆಫ್ ಮಾಸಸ್ ಲೀಫಿ ಸ್ಟೇಜ್. ಫಸ್ಟ್ ಸ್ಟೇಜ್ ಆಫ್ ಮಾಸಸ್ ಪ್ರೋಟೋನಿಮಾ, ಸೆಕೆಂಡ್ ಸ್ಟೇಜ್ ಆಫ್ ಮಾಸಸ್ leafy stage. First stage of Moses protonema, second stage of Moses leafy stage. ಡೈರೆಕ್ಟ್ ಕೇಳ್ತಾರೆ. ಈಗ ಲೀಫಿ ಸ್ಟೇಜ್ ಮೇಲೆ ಮತ್ತೆ ಇದ್ರ ಮೇಲೆ ಒಂದು ಸಿಂಪಲ್ ಕ್ವಶನ್ ಕೇಳ್ತಾರೆ. ಹಂಗಾದ್ರೆ ಪ್ರೋಟೋನಿಮಾ ಅಂದ್ರೆ ಏನು? NCERT ಲೈನು, frequently filamentous stage. Frequently filamentous stage is called protonema. ಪ್ರೋಟೋನಿಮಾ. ಸೆಕೆಂಡ್ ಸ್ಟೇಜ್ ಯಾವುದು? ಲೀಫಿ ಸ್ಟೇಜ್. ನೋಡಿ, ಇದರಲ್ಲಿ ಒಂದು ವರ್ಡ್ ಇದೆ, ಸೆಕ್ಸ್ ಆರ್ಗನ್ಸ್ ಆರ್ ಫೌಂಡ್ ಇನ್. ಸೆಕ್ಸ್ ಆರ್ಗನ್ಸ್ ಆರ್ ಫೌಂಡ್ ಇನ್. ಸೆಕ್ಸ್ ಆರ್ಗನ್ಸ್ ಆರ್ ಫೌಂಡ್ ಇನ್ ಲೀಫಿ ಸ್ಟೇಜ್. ನೋಡ್ ಮಗ, ಫ್ರೀಕ್ವೆಂಟ್ಲಿ ಫಿಲಮೆಂಟಸ್ ಸ್ಟೇಜ್ ಯಾವುದು? ಪ್ರೋಟೋನಿಮಾ. ಸೆಕ್ಸ್ ಆರ್ಗನ್ಸ್ ಆರ್ ಫೌಂಡ್ ಇನ್ ಲೀಫಿ ಸ್ಟೇಜ್. ಫ್ರೀಕ್ವೆಂಟ್ಲಿ ಫಿಲಮೆಂಟಸ್ ಸ್ಟೇಜ್ ಪ್ರೋಟೋನಿಮಾ, ಸೆಕ್ಸ್ ಆರ್ಗನ್ಸ್ ಆರ್ ಫೌಂಡ್ ಇನ್ ಲೀಫಿ ಸ್ಟೇಜ್. ಇಷ್ಟು ನಾವು ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ಒಂದಷ್ಟು ಬರ್ಬೋದು ಅಂತ ಪ್ರಿಡಿಕ್ಟ್ ಮಾಡ್ತಿದ್ದೀವಿ. ಇಲ್ಲಿ ನಿಮಗೆ ಕಾನ್ಸೆಪ್ಟ್ ಶೀಟು ನಿಮಗೆ ಬೇಕು ಅಂದರೆ ನಮ್ಮ ಟೀಮ್ ಅವ್ರು ನಿಮಗೆ ಕಳಿಸ್ಕೊಡ್ತಾರೆ. ಕೆಳಗಡೆ ಒಂದು ನಂಬರು ಡಿಸ್ಪ್ಲೇ ಆಗ್ತಿದೆ, ನೀವು ಜಸ್ಟ್ ಅದು ಕರೆ ಮಾಡಿದ್ರೆ ನಿಮ್ಮ ವಾಟ್ಸಪ್ಗೆ ಈ ಎಂಟೈರ್ ಕಾನ್ಸೆಪ್ಟ್ ಶೀಟು ನಿಮ್ಮ ನಂಬರ್ಗೆ ಕಳಿಸ್ಕೊಡ್ತಾರೆ. ಇದು ದಯವಿಟ್ಟು ನೆಗ್ಲೆಕ್ಟ್ ಮಾಡಿಬಿಡಿ. ಅಟ್ಲೀಸ್ಟ್ ನನ್ನ ಅನಿಸಿಕೆ ಏನು ಅಂದರೆ ಒಂದು 50-60 ಕ್ವಶನ್ ಇದರಲ್ಲಿ ಬರ್ಬೋದಾ ಅಂತ ಒಟ್ಟಾರೆ. ಅಂದರೆ ಇವಾಗೇನು 30+ ಲೆಸನ್ಸ್ ನಾವು ಡಿಸ್ಕಸ್ ಮಾಡಿದಾಗ ಬರ್ಬೋದು ಅಂತ. ಅಂದರೆ ಪ್ರಿಪೇರ್ ಆಗಿರೋರಿಗೆ ಇದೆಲ್ಲ ಕ್ಲಾರಿಟಿಯಾಗಿ ಅರ್ಥ ಆಗುತ್ತೆ. ನೋಡಿ, ಚೆನ್ನಾಗಿ ಓದಿ. ದೊಡ್ಡ ಕನಸು ಕಂಡಿದ್ದೀರಾ, ಏನೋ ಆಸೆ ಇಟ್ಕೊಂಡಿದ್ದೀರಾ, ಡಾಕ್ಟ್ರ್ ಆಗಬೇಕು ಅಂದ್ಕೊಂಡಿದ್ದೀರಾ. MBBS ಅಂದರೆ ಮಾ ಬಾಪ್ ಕಾ ಬಡಾ ಸಪನಾ. ಮಾ ಬಾಪ್ ಕಾ ಬಡಾ ಸಪನಾ. ನಿಮ್ಮ ತಂದೆ ತಾಯಿ ಕನಸು ನನಸಾಗಬೇಕು ಅಂದರೆ ನೀವು ಕಷ್ಟಪಟ್ಟು ಓದಬೇಕು. ನೀವು ಡಾಕ್ಟ್ರಾಗಿ ಪ್ರಿಸ್ಕ್ರಿಪ್ಷನ್ ಬರೀತೀರೇನೋ, ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತಾ ಇದ್ದೀವಿ ನಾವು ಒಂಥರ ಡಾಕ್ಟ್ರೇ. ನೀನು ಯಾಕೆ ಗ್ರೇಟ್ ಗೊತ್ತಾ ಮಗ? ನೀನು ಯಾಕೆ ಗ್ರೇಟ್ ಗೊತ್ತಾ? ಪ್ರಪಂಚ ಎಲ್ಲ ಪಿಂಕ್ ಕಲರ್ ನೋಟಿಂದ ಬಿದ್ದಿದ್ರೆ ನೀನು ರೆಡ್ ಕಲರ್ ಹಾರ್ಟ್ನ ಬದುಕಿಸ್ಬೇಕು ಅಂತ ಓದ್ತಾ ಇದೆಯಲ್ಲ, ಇವರೇ ಗ್ರೇಟ್. ಪ್ರಪಂಚ ಎಲ್ಲ ಹೃದಯ ಗೆಲ್ಲಬೇಕು ಅಂತ ಹೊರಟಿದ್ರೆ ನೀನು ಹೃದಯ ಕಾಪಾಡಕ್ಕೆ ಓದ್ತಿದ್ಯಲ್ಲ, ಯು ಆರ್ ಗ್ರೇಟ್. ಚೆನ್ನಾಗೋದು. ಪ್ಲಾಂಟ್ ಕಿಂಗ್ಡಮ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ನೆನಪಿರಲಿ. ನಾನು ಪ್ರದೀಪ್ ಈಶ್ವರ್, ಪರಿಶ್ರಮ ನೀಟ್ ಅಕಾಡೆಮಿ ಮುಖ್ಯಸ್ಥ.